ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಇಂದು ನಾವು ಭೂಮಿಯ ಮೇಲೆ ಪದೇ ಪದೇ ಜನ್ಮ ಪಡೆಯುವುದರ ಅರ್ಥವೇನು, ಇದರ ರಹಸ್ಯ ಏನು ಎನ್ನುವುದನ್ನು ತಿಳಿದುಕೊಳ್ಳೋಣ. ಮನುಷ್ಯ ಅನಂತ ಕಾಲದಿಂದ ಜನ್ಮ ಮರಣಕ್ಕೆ ಒಳಗಾಗುತ್ತಾ ಪದೇ ಪದೇ ಮನುಷ್ಯ ಜನ್ಮವನ್ನು ಪಡೆಯುತ್ತಾ ಈ ಭೂಮಿಗೆ ಬಂದಿದ್ದಾನೆ. ಅಂತ್ಯ, ಆರಂಭ, ಆರಂಭ, ಅಂತ್ಯ, ಇದಕ್ಕೆಲ್ಲ ಬಹಳಷ್ಟು ಕಾರಣಗಳಿವೆ. ಮೊಟ್ಟ ಮೊದಲ ಕಾರಣ, ಮನುಷ್ಯ ಆತ್ಮ ತನಗಿರುವ ಫ್ರೀವಿಲ್ಲನ್ನು ಬಳಸಿಕೊಳ್ಳುತ್ತಿಲ್ಲ. ನಮ್ಮ ಈ ಜನ್ಮವೇ ಕೊನೆಯ ಜನ್ಮವಾಗಲಿ, ನಾವು ಮತ್ತೆ ಈ ಭೂಮಿಗೆ ಜನ್ಮ ಪಡೆದು ಬರುವುದೇ ಬೇಡ ಎಂಬ ದೃಢ ನಿರ್ಧಾರ ಮಾಡದೇ ಇರುವುದರಿಂದ ಈ ರೀತಿ ಆಗುತ್ತಿದೆ. ಅಂದರೆ ನಾವು ಮತ್ತೆ ಜನ್ಮ ಮರಣ ಚಕ್ರಕ್ಕೆ ಒಳಗಾಗಬಾರದು ಎಂಬ ದೃಢ ನಿರ್ಧಾರ ಮಾಡಬೇಕು. ನಾವು ಇದಕ್ಕಾಗಿ ಯಾವುದೇ ಪ್ರಯತ್ನವನ್ನು ಸಹ ಮಾಡದಿರುವುದು ಎರಡನೆಯ ಕಾರಣವಾದರೆ, ಮೂರನೆಯದಾಗಿ ಮನಸ್ಸು ಚಿಕ್ಕ ಚಿಕ್ಕ ಸುಖ ಭೋಗಿಸಿದ ನಂತರ ಮತ್ತೆ ಪುನಃ ಅದು ಸುಖ ಭೋಗಕ್ಕಾಗಿ ಆಸೆ ಪಡುತ್ತಿರುತ್ತದೆ. ಅಂದರೆ ಕಾಮನೆಗಳೆಂಬ ನದಿಯನ್ನು ದಾಟಿ ಬರುತ್ತಿಲ್ಲ, ಮನಸ್ಸು ಕಾಮನೆಗಳಲ್ಲಿಯೇ ಮುಳುಗಿದೆ. ಇನ್ನು ನಾಲ್ಕನೆಯದಾಗಿ, ತನ್ನ ಕರ್ಮಬಂಧನಗಳನ್ನು ಸಂಪೂರ್ಣವಾಗಿ ಅಂತ್ಯ ಮಾಡಿಕೊಳ್ಳಲು, ಅಂದರೆ ಕರ್ಮಬಂಧನದಿಂದ ಸಂಪೂರ್ಣವಾಗಿ ಮುಕ್ತರಾಗಲು ನಾವು ಮುಂದಾಗುತ್ತಿಲ್ಲ. ಮನುಷ್ಯ ಮಾನಸಿಕವಾಗಿ ಅನೇಕ ಕರ್ಮಬಂಧನಗಳನ್ನು ಹೆಣೆಯುತ್ತಾ ಹೋಗುತ್ತಿದ್ದಾನೆ ಮತ್ತು ತನ್ನ ಜಾಲದಲ್ಲಿ ತಾನೇ ಬೀಳುತ್ತಿದ್ದಾನೆ. ಇನ್ನು ಐದನೆಯದಾಗಿ, ಪರಮಾತ್ಮನ ಮೇಲೆ ಪೂರ್ಣ ವಿಶ್ವಾಸ, ಶ್ರದ್ಧೆ ಇರಬೇಕು ಮತ್ತು ಅವನನ್ನು ಸಂಪೂರ್ಣವಾಗಿ ಜ್ಞಾನದಿಂದ ತಿಳಿದುಕೊಳ್ಳಬೇಕಾಗಿದೆ. ಬೇಹದ್ ಜ್ಞಾನವನ್ನು ತಿಳಿದಾಗ ಆತ್ಮಕ್ಕೆ ಪರಮಾತ್ಮನ ಮೇಲೆ ಪೂರ್ಣ ವಿಶ್ವಾಸ ಬರುತ್ತದೆ. ಆತ್ಮವಿಶ್ವಾಸ ದೃಢವಾಗುತ್ತಾ ಹೋಗುತ್ತದೆ. ಕರ್ಮ ಬಂಧನಗಳೆಲ್ಲವೂ ನಾಶ ಹೊಂದುತ್ತವೆ. ಆತ್ಮ ಬೇಹದ್ ಜ್ಞಾನವನ್ನು ಪಡೆದು ಬೇಹದ್ ಜಗತ್ತಿನಲ್ಲೇ ವಿರಮಿಸುವುದನ್ನು ಕಲಿಯುತ್ತದೆ. ಈ ಮೃತ್ಯು ಲೋಕದಿಂದ ಬಿಡಿಸಿಕೊಂಡು ನಾನು ಪರಮಪಿತನನ್ನು ಹೊಂದಬೇಕು ಎಂಬ ಸಂಕಲ್ಪಗಳನ್ನು ಪದೇ ಪದೇ, ಅಂದರೆ ಒಂದು ದಿನದಲ್ಲಿ 1000 ಬಾರಿ, 1,00,000 ಬಾರಿಯಾದರೂ ಸರಿ ಮಾಡುತ್ತಿದ್ದರೆ ಮುಂದೆ ಬರಬಹುದಾದಂತಹ ಕರ್ಮ ಬಂಧನಗಳು ಕ್ರಮೇಣ ಕಡಿಮೆಯಾಗುತ್ತಾ ಹೋಗುತ್ತವೆ. ಅಂತಹ ಆತ್ಮನ ಮನಸ್ಸು, ಬುದ್ಧಿ, ಸಂಸ್ಕಾರಗಳು ಎಂದಿಗೂ ಕೆಡುವುದೇ ಇಲ್ಲ. ನಾವು ಅಮರ ಲೋಕಕ್ಕೆ ಹೋಗಿ ಸೇರಬೇಕೆಂಬ ಸಂಕಲ್ಪ ಬಲವಾಗುತ್ತಾ ಬಂದಾಗ ಆತ್ಮ ಪವರ್ಫುಲ್ ಆಗಿ ಮೋಹ, ಮಾಯೆ, ಕಾಮ ವಾಸನೆ ಹಾಗೂ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಈ ಎಲ್ಲದರಿಂದ ಬೇಗ ಮುಕ್ತವಾಗುತ್ತದೆ. ಆಗ ಯಾವ ಶಕ್ತಿಗಳೂ ಸಹ ಮತ್ತೆ ಆ ಆತ್ಮನನ್ನು ಕಾಮ ವಾಸನೆಗಳಲ್ಲಿ ಬೀಳಿಸಲು ಸಾಧ್ಯವೇ ಇಲ್ಲ. ಮನುಷ್ಯ ಚಿಕ್ಕ ಚಿಕ್ಕ ಸುಖ ಸೌಲಭ್ಯಗಳ ಪ್ರಾಪ್ತಿಗಳನ್ನು ಬಿಟ್ಟು ಬಿಡಬೇಕು. ಅಂತ್ಯಮತಿ ಸೋ ಗತಿ, ಈ ಸಂಕಲ್ಪವನ್ನು ಮೃತ್ಯುವಿನ ಸಂದರ್ಭದಲ್ಲಿ ಮಾಡುವುದಲ್ಲ. ಈ ಸಂಕಲ್ಪ ಜೀವನ ಪರ್ಯಂತ ಮಾಡಿರಬೇಕು. ಆಗ ಮಾತ್ರ ಆತ್ಮನ ಗತಿಯು ಬೇಹದ್ನ ಪರಂಧಾಮದ ಕಡೆಗೆ ಸಾಗುತ್ತದೆ. ಪರಂ ಶಾಂತಿ. ಬೇಹದ್ ಕಿ ಪರಂ ಶಾಂತಿ. परम शांति सोचो बोलो परम शांति. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anant@paramshanti.org. Like, share, subscribe. Join today.